ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಸು ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋಲಿ ನಾನು ತುಂಬ ಈಸಿಯಾಗಿ ದೋಸೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮುಂಚೆನೇ ನಾನೊಂದು ರೆಸಿಪಿ ಹಾಕಿದ್ದೀನಿ ದೋಸೆ ಹೇಗೆ ಮಾಡೋದು ಅಂತ. ಇದು ನಾನು ಮೆಷರ್ಮೆಂಟ್ಸಲ್ಲಿ ತಗೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ರೇಷನ್ ಅಕ್ಕಿಯಲ್ಲಿ ತುಂಬ ಸಾಫ್ಟಾಗಿರೋ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ದೋಸೆ ಅಕ್ಕಿ ಏನೂ ಇಲ್ಲದೇ ನಾವು ಈಸಿಯಾಗಿ ರೇಷನ್ ಅಕ್ಕಿಯಿಂದನೇ ಸಾಫ್ಟಾಗಿ ಮಾಡ್ಕೋಬೋದು. ಈಗ ನೋಡಿ, ನಾನು ಒಂದು ಗ್ಲಾಸ್ ಮೆಜರ್ಮೆಂಟಲ್ಲಿ 2 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು ಸೇಮ್ ಮೆಜರ್ಮೆಂಟಲ್ಲಿ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಈಗ ಇವನ್ನು ಮೂರನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು 6 ಅವರ್ಸು ನೆನೆಯೋಕ್ಕೆ ಬಿಡಬೇಕು. 6 to 8 ಅವರ್ಸ್ ನೆಂದರೆ ದೋಸೆ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ದೋಸೆ ಉಲ್ಟು ಚೆನ್ನಾಗಿ ದೋಸೆ ಅನ್ನೋದು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ವಾಶ್ ಮಾಡಿಕೊಂಡು ಎಲ್ಲನೂ ಒಂದು 6 to 8 ಅವರ್ಸು ನಾನು ಸೈಡ್ಗೆ ಎತ್ತಿಕೊತಾ ಇದ್ದೀನಿ. ಈಗನೇ ದೋಸೆ ಅಕ್ಕಿಗೆ ಸ್ವಲ್ಪ ನಾವು ಮೆಂತ್ಯನ ಆ್ಯಡ್ ಮಾಡ್ತಾಯಿದ್ದೀನಿ. ಕಲರ್ ಚೆನ್ನಾಗಿ ಬರುತ್ತೆ ಮೆಂತ್ಯ ಆ್ಯಡ್ ಮಾಡಿದ್ರೆ ದೋಸೆಗೆ. ಆ್ಯಂಡ್ ನಮಗಿನ್ನೂ ಕಲರ್ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಕಡಲೆಬೇಳೆನೂ ಆ್ಯಡ್ ಮಾಡ್ತಾರೆ ಇದಕ್ಕೆ. ಆ್ಯಂಡ್ ಟೇಸ್ಟ್ಗೆ ಜೀರಿಗೆ ಸಹ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಏನೂ ಆ್ಯಡ್ ಮಾಡ್ದೇ ಬರೀ ಉದ್ದಿನಬೇಳೆ, ಅಕ್ಕಿ, ಅವಲಕ್ಕಿ ಮತ್ತು ಮೆಂತ್ಯ ಮಾತ್ರ 4 ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಈಗ ಕ್ಲೋಸ್ ಮಾಡ್ಕೊಂಡು ಒಂದು 6 to 8 ಅವರ್ಸ್ ನೆನೆಯೋಕ್ಕೆ ಬಿಡಬೇಕು. 6 to 8 ಅವರ್ಸ್ ನೆಂದಾದಮೇಲೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಸಾಫ್ಟಾಗಿ ರುಬ್ಕೋಬೇಕು. ಈಗ ನಾನು ಅಕ್ಕಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸಪ್ರೇಟಾಗಿ ರುಬ್ಕೊತಾ ಇಲ್ಲ. ಯಾಕೆಂದರೆ ಉದ್ದಿನಬೇಳೆ ಸಪ್ರೇಟಾಗಿ ರುಬ್ಬಕ್ಕೆ ಹೋದರೆ ಅದು ಅಷ್ಟು ಗ್ರೈಂಡ್ ಆಗೋದಿಲ್ಲ ಚೆನ್ನಾಗಿ. ಮೂರನ್ನು ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ರುಬ್ಕೊತಾ ಇದ್ದೀನಿ ಇಲ್ಲಿ ನಾನು. ನೋಡಿ, ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಇದೇ ಥರ ರುಬ್ಕೊಂಡು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ರುಬ್ಕೊಂಡು ಚೆನ್ನಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಿ ಇಟ್ಟರೆ ಫರ್ಮೆಂಟೇಷನ್ ಅನ್ನೋದು ಚೆನ್ನಾಗಾಗುತ್ತೆ. ನಾವು ಕೈಯಲ್ಲಿ ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ನೈಟು. ಈಗ 8 ಅವರ್ಸು ಬಿಟ್ಟರೆ ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ. ಈಗ ಓವರಾಲ್ ನೈಟ್ ಆಗಿದೆ ನೋಡಿ. ಈಗ ಅರ್ಲಿ ಮಾರ್ನಿಂಗು ನೋಡಿ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ, ಉಬ್ಬಿದೆ ಉಲ್ಟು ಕೂಡ. ನಾನು 1/4 ಭಾಗ ಅಷ್ಟು ಹಾಕಿದ್ದೆ ನೋಡಿ. ಎಷ್ಟು ನೋಡಿ, 3/4 ಬೌಲಷ್ಟು ಆಗಿದೆ. ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈಗ ಒಂದು ಬೌಲ್ಗೆ ತಗೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ವಾಟರ್ ಆ್ಯಡ್ ಮಾಡದೇ ಇದ್ದರೂ ನಡೆಯುತ್ತೆ. ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ದೋಸೆಗೆ ಚಟ್ನಿ ಸಹ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈಗ ದೋಸೆ ಹಾಕಬೇಕು. ಇವಾಗ ಹೇಗೆ ದೋಸೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಚೆನ್ನಾಗಿ ಹೀಟ್ ಆಗಬೇಕು. ಪ್ಯಾನ್ ಚೆನ್ನಾಗಿ ಹೀಟ್ ಆದ್ರೇ ದೋಸೆ ಅನ್ನೋದು ಚೆನ್ನಾಗಿ ಬರುತ್ತೆ. ಪ್ಯಾನ್ ಹೀಟ್ ಆಗದೆ ಹಂಗೆ ಆಗಿಬಿಟ್ರೆ ನಮಗೆ ದೋಸೆ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಒಂದು 2 to 3 ಮಿನಿಟ್ಸ್ ಹೀಟ್ ಆದಮೇಲೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಆಯಿಲ್ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ದೋಸೆ ಮೇಲೆ. ಆಯಿಲ್ ಇಲ್ಲ ಗೀ ಆದರೂ ಆ್ಯಡ್ ಮಾಡ್ಕೋಬೋದು. ನಾವು ಆಯಿಲ್ ಜಾಸ್ತಿ ಆ್ಯಡ್ ಮಾಡೋಷ್ಟು ದೋಸೆ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ.
ನೋಡಿ ದೋಸೆ ಅನ್ನೋದು ಕಲರ್ ಸಹ ಬಂದಿದೆ ಆ್ಯಂಡ್ ಕ್ರಿಸ್ಪಿಯಾಗಿದೆ. ನಾನು ಮಂದಕ್ಕೆ ಹಾಕಿಲ್ಲ, ಇಲ್ಲಿ ದೋಸೆ ತೆಳ್ಳಗೆ ಹಾಕಿದ್ದೀನಿ. ನಿಮಗೆ ಕ್ರಿಸ್ಪಿನೆಸ್ ಬೇಕು ಅಂದರೆ ಸ್ವಲ್ಪ ಮಂದಕ್ಕಲ್ಲದೆ ತೆಳ್ಳಗೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಅನ್ನೋದು. ನೋಡಿ ಕಲರ್ ಸಹ ಬಂದಿದೆ. ನಾನಿಲ್ಲಿ ಏನು ಕಡಲೆಬೇಳೆ ಕಲರ್ಗೆ ಅಂತ ಏನು ಆ್ಯಡ್ ಮಾಡಿಲ್ಲ, ಬರೀ ಜಸ್ಟ್ ಉದ್ದಿನಬೇಳೆ, ಅಕ್ಕಿ ಮತ್ತು ಅವಲಕ್ಕಿ ಮಾತ್ರನೇ ಆ್ಯಡ್ ಮಾಡಿರೋದು. ಸ್ವಲ್ಪ ಮೆಂತ್ಯನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನೋಡಿದ್ರಲ್ಲ ಎಷ್ಟೋ ಈಸಿಯಾಗಿ ಸಿಂಪಲ್ಲಾಗಿ ರೇಷನ್ ಅಕ್ಕಿಯಿಂದನೇ ಹೇಗೆ ದೋಸೆ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ನೋಡಿ ಸರ್ವ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ರೇಷನ್ ಅಕ್ಕಿಯಿಂದ ಒಂದ್ಸಲಿ ನೀವು ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ದೋಸೆ ಅಕ್ಕಿ ಇಲ್ಲ ಅಂದರೂ ಪರವಾಗಿಲ್ಲ, ರೇಷನ್ ಅಕ್ಕಿ ಇದ್ದರೆ ಸಾಕು, ದೋಸೆ ಅನ್ನೋದು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಆ್ಯಂಡ್ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್.